Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಇನ್ಕಮ್ ಟ್ಯಾಕ್ಸ್ 2. ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ IT ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಇವತ್ತು ಈ ಒಂದು ವಿಡಿಯೋ IT ರಿಲೇಟೆಡ್ IT 267 BCom ಸೊ ಯೂನಿಟ್ 1 ಬಂದ್ಬಿಟ್ಟು ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಇಲ್ಲಿ ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಪಾರ್ಟ್ 1ನಲ್ಲಿ ಬರೀ ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಂದರೆ ನೀವು ಪ್ರಾಬ್ಲಮ್ಸ್ನ ಮಾಡಬೇಕು ಅಂದರೆ ಸೊ ಈ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬೇಕು ಅಂದರೆ ಕಂಪಲ್ಸರಿ ಈ ಒಂದು ಫಾರ್ಮೆಟ್ ಅನ್ನೋದು ಬೇಕೇ ಬೇಕು. ಸೊ ಅದಕ್ಕೆ ಈ ಫಾರ್ಮೆಟ್ನ ನೀವು ಕಲ್ತ್ರೆ ಸಾಕು. ಅದಾದಮೇಲೆ ನಿಮಗೆ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿ ನಿಮ್ಗೊಂದು ಐಡಿಯಾ ಅನ್ನೋದು ಬರುತ್ತೆ. ಸೊ ಅದಕ್ಕೇ ಫಸ್ಟ್ ಫಾರ್ಮೆಟ್ ಅನ್ನೋದನ್ನ ನೀಟಾಗಿ ಕಲ್ತ್ಕೊಂಡ್ರೆ ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಕ್ವಶನ್ಸ್ನ ಕೇಳ್ತಾರೆ. ಇದು ಮೇ ಬಿ 4 ಮಾರ್ಕ್ಸ್ಗಾಗಿರ್ಬೋದು 12 ಮಾರ್ಕ್ಸ್ಗಾಗಿರ್ಬೋದು ಕೇಳುವಂಥ ಒಂದು ಕ್ವಶನ್ಸ್ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಕೇಸ್ ಯಾವುದು ಅಂದರೆ ಇನ್ ಕೇಸ್ ಆಫ್ ಡಾಕ್ಟರ್ ಆರ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅವ್ರ ಬಗ್ಗೆ ಕೇಳ್ತಾರೆ, ಆಯಿತಾ. ಸೊ ಇವಾಗ ಡಾಕ್ಟರ್ ಆಗಿದ್ರೆ ಇಲ್ಲಿ ನಿಮಗೆ ಏನೂ ಇಲ್ಲ, ಓಕೆನಾ. ತುಂಬ ಈಸಿ ಮೆಥಡ್ ಏನು ಅಂದರೆ ಈಗ ಡಾಕ್ಟರ್ ಅಂದ್ಕೊಳ್ಳಿ. ಸೊ ಡಾಕ್ಟರ್ಗೆ ಬರುವಂಥ ಒಂದು ಇನ್ಕಮು ಮತ್ತು ಎಕ್ಸ್ಪೆನ್ಸಸ್ನ ಸಪ್ರೇಟ್ ಮಾಡ್ತೀರಾ ಅಷ್ಟೇ, ಓಕೆನಾ. ಸೊ ಇವಾಗ ಡಾಕ್ಟರ್ ಮೈಂಡ್ ಸೆಟ್ಟಲ್ಲಿ ಅವ್ರಿಗೆ ಏನೇನೆಲ್ಲ ಇನ್ಕಮ್ಸ್ ಬರುತ್ತೋ ಅದನ್ನು ನಾವು ಪ್ರೊಫೆಷ್ನಲ್ ರಿಸಿಪ್ಟ್ಸ್ ಅಂತೀವಿ. ಇನ್ನು ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೋ ಅದನ್ನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ರಿಸಿಪ್ಟ್ಸ್ ಅಂದರೆ ಏನು, ಇನ್ಕಮ್ ಅಂತ ಅರ್ಥ. ಎಕ್ಸ್ಪೆನ್ಸಸ್ ಅಂದರೆ ಏನು, ನಾರ್ಮಲ್ ಅವ್ರಿಗೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೋ ಅದನ್ನು ಎಕ್ಸ್ಪೆನ್ಸಸ್ ಅಂತೀವಿ. ಇನ್ನು ಡಾಕ್ಟರ್ ರಿಲೇಟೆಡ್ ಇನ್ಕಮ್ಸ್ ಏನೇನೆಲ್ಲ ಬರುತ್ತೆ ಒಬ್ಬ ಡಾಕ್ಟರ್ಗೆ ಅಂದರೆ ಆಪ್ರೇಷನಲ್ ಫೀಸ್. ಸೊ ಆಪ್ರೇಷನ್ ಮಾಡಿದಾಗ ಫೀಸ್ ಬರುತ್ತಾ, ಸೊ ಅದು ಕೂಡ ಒಂದು ಇನ್ಕಮ್ ಅಂತಲೇ ಅಲ್ವಾ ಕನ್ಸಿಡರ್ ಆಗೋದು. ಸೊ ಇದು ಒಂದು ಇನ್ಕಮ್ ಬರುತ್ತೆ. ನೆಕ್ಸ್ಟು ಕನ್ಸಲ್ಟೇಷನ್ ಫೀಸ್. ಇವಾಗ ಯಾರೋ ಒಬ್ಬ ಪೇಷಂಟ್ ಬಂದು ಕನ್ಸಲ್ಟೆನ್ಸಿ ಮಾಡಿದ್ರು ಕೂಡ ಅವ್ರಿಗೆ ಫೀಸ್ ಅನ್ನೋದು ಹೋಗುತ್ತೆ, ಅದು ಕೂಡ ಇನ್ಕಮ್ ಅಂತಲೇ ನಾವು ಟ್ರೀಟ್ ಮಾಡೋದು. ವಿಸಿಟಿಂಗ್ ಫೀಸ್ ಇದು ಕೂಡ ಇನ್ಕಮ್ಮೇ. ಸೇಲ್ ಆಫ್ ಮೆಡಿಸಿನ್, ಇವಾಗ ಮೆಡಿಸನ್ ಏನಾದ್ರು ಅವ್ರ ಹತ್ರ ಏನಿದೆ ಸೆಲ್ ಮಾಡಿದ್ರೆ ಅದು ಕೂಡ ಇನ್ಕಮ್ಮೇ. ಗಿಫ್ಟ್ ರಿಸೀವ್ ಫ್ರಮ್ ಪೇಷಂಟ್ಸ್, ಯಾರಾದ್ರೂ ಪೇಷಂಟ್ಸ್ ಬಂದ್ಬಿಟ್ಟು ಅವ್ರಿಗೆ ಗಿಫ್ಟ್ ಅನ್ನೋದನ್ನ ತಂದು ಕೊಟ್ಟರೆ ಅದು ಕೂಡ ಇನ್ಕಮ್ಮೇ. ಫಾರ್ ಪ್ರೊಫೆಷ್ನಲ್ ಸರ್ವಿಸಸ್ ರೆಂಡರ್ ಅಂದರೆ ಇವಾಗ ಗಿಫ್ಟ್ ಅನ್ನೋದು ಬೇರೆ ಪರ್ಪಸ್ಗೆ ಬಂದರೆ ಅದು ಇನ್ಕಮ್ ಆಗಲ್ಲ. ಬಟ್ ಪ್ರೊಫೆಷ್ನಲ್ ಸರ್ವಿಸಸ್ ಅವ್ರು ಏನು ಪ್ರೊಫೆಷ್ನಲ್ ಸರ್ವಿಸಸ್ ಮಾಡಿರ್ತಾರೋ ಆ ಬೇಸಿಸ್ ಮೇಲೆ ಇನ್ಕಮ್ನ ಬಂದರೆ ಅದನ್ನು ನಾವು ರಿಸಿಪ್ಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಎಕ್ಸಾಮಿನರ್ಸ್ ಫೀಸ್ಗೂ ಕೂಡ ಇನ್ಕಮ್ ಅನ್ನೋದನ್ನೇ ಕರಿತೀವಿ. ನೆಕ್ಸ್ಟ್ ರೆಮ್ಯುನರೇಷನ್ ರಿಸೀವ್ ಫಾರ್ ರೈಟಿಂಗ್ ಆ್ಯಂಡ್ ಆರ್ಟಿಕಲ್ಸ್ ಇನ್ ಜರ್ನಲ್. ಸೊ ಜರ್ನಲಲ್ಲಿ ಏನೋ ಒಂದು ಆರ್ಟಿಕಲ್ ಬರೆದ್ರೆ ಅಲ್ಲಿಂದ ಏನಾದ್ರು ರೆಮ್ಯುನರೇಷನ್ ಅಥವಾ ಇನ್ಕಮ್ಸ್ ಅನ್ನೋದು ಏನಾದ್ರು ರಿಸೀವ್ ಮಾಡಿದ್ರೆ ಅದನ್ನು ಕೂಡ ಇನ್ಕಮ್ ಅಂತೀವಿ. ನೆಕ್ಸ್ಟ್ ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್. ಸೊ ಸ್ಪೆಷಲ್ ಮೆಡಿಕಲ್ ಕ್ಯಾಂಪಿಂದ ಏನಾದ್ರು ರೆಮ್ಯುನರೇಷನ್ ಸಿಕ್ತು ಅಂದರೆ ಅದು ಕೂಡ ಇನ್ಕಮ್. ಸೊ ಡಾಕ್ಟ್ರಿಗೆ ಬರುವಂಥ ಇನ್ಕಮ್ ಇಷ್ಟೇ ಇದೆ. ಇದನ್ನು ಇಷ್ಟು ನೀವು ಟೋಟಲ್ ಮಾಡಿದ್ರೆ ಟೋಟಲ್ ಪ್ರೊಫೆಷ್ನಲ್ ರಿಸಿಪ್ಟ್ಸ್ ಅನ್ನೋದು ಸಿಗುತ್ತೆ. ಅದನ್ನು ಟೋಟಲ್ ಮಾಡ್ತಾರೆ. ಇದಕ್ಕೆ ಏನೇನೆಲ್ಲ ಮೈನಸ್ ಮಾಡಬೇಕು ಅಂದರೆ ನಿಮ್ಗೆ ಏನು ರಿಸಿಪ್ಟ್ ಸಿಕ್ಕಿರುತ್ತೋ ಸೊ ಇನ್ನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನೆಲ್ಲ ನಾವು ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ. ಎಕ್ಸಾಂಪಲ್ ಲೈಟ್, ಇವಾಗ ಡಾಕ್ಟರ್ ಶಾಪ್ ಅಂದಿದ ತಕ್ಷಣ ಅಲ್ಲಿ ರೆಂಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ವಾಟರ್ ಚಾರ್ಜಸ್ ಆಗಿರ್ಬೋದು, ಸ್ಯಾಲ್ರಿ ಟು ದಿ ಸ್ಟಾಫ್ಸ್ ಆಗಿರ್ಬೋದು, ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಕ್ಲಿನಿಕ್ ಆರ್ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇದನ್ನೆಲ್ಲ ಮೈನಸ್ ಮಾಡ್ತೀವಿ. ಇನ್ನು ಕಾಸ್ಟ್ ಆಫ್ ಮೆಡಿಸಿನ್ಸ್ ಆರ್ ಡಿಟರ್ಮೈನ್ ಇನ್ 2 ways. If accounts are maintained on cash basis, a cost of accrual medicinal purchased during the previous year. ಅಂದರೆ ಇವಾಗ ಅಕೌಂಟ್ಸ್ನ 2 waysಲ್ಲಿ ಅಂದರೆ ಕಾಸ್ಟ್ ಆಫ್ ಮೆಡಿಸಿನ್ಸ್ನ 2 waysಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಕೌಂಟ್ಸ್ ಆರ್ ಮೇಂಟೈನ್ಡ್ ಇನ್ ಕ್ಯಾಶ್ ಬೇಸಿಸ್ ಮತ್ತು ಇಫ್ ದ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಇನ್ ಮರ್ಕಂಟೈಲ್ ಬೇಸಿಸ್, ಈ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮರ್ಕಂಟೈಲ್ ಬೇಸಿಸ್ ಮೇಲೆ ಆದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ನ್ಯೂ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ನ ಮಾಡ್ತಾರೆ, ಓಕೆನಾ. ಇದನ್ನು ಕೂಡ ಮೈನಸ್ ಮಾಡ್ತೀವಿ. ಇನ್ನು ಡೆಪ್ರಿಸಿಯೇಷನ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಎಕ್ಸ್ರೇ ಮೆಷಿನ್ಸ್ ಎಕ್ಸೆಟ್ರಾ ಇದನ್ನು ಮೈನಸ್ ಮಾಡ್ತೀವಿ. ಡೆಪ್ರಿಸಿಯೇಷನ್ ಆಫ್ ಬುಕ್ಸ್ ಅಟ್ ಪ್ರಿಸ್ಕ್ರೈಬ್ಡ್ ರೇಟ್ಸ್ನ ಮೈನಸ್ ಮಾಡ್ತೀವಿ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸು, ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ರಿಲೇಟಿಂಗ್ ಟು ಪ್ರೊಫೆಷ್ನಲ್ ವರ್ಕು, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಇನ್ಕ್ರೀಸ್ ದ ಪ್ರೊಫೆಷ್ನಲ್ ನಾಲೆಜ್ ಆಗಿರ್ಬೋದು, ಪ್ರೊಫೆಷ್ನಲ್ ಟ್ಯಾಕ್ಸು, ಎನಿ ಅದರ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಡ್ಯೂರಿಂಗ್ ದ ಇಯರ್ ಪರ್ಟೈನಿಂಗ್ ಫಾರ್ ದಿ ಪ್ರೊಫೆಷನು, ಡಿಪ್ರಿಸಿಯೇಷನ್ ಆಫ್ ಕಂಪ್ಯೂಟರು, ಡಿಪ್ರಿಸಿಯೇಷನ್ ಆಫ್ ಫರ್ನಿಚರು, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ಸು, IT ಅಪೀಲ್ ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್ ಆನ್ ಲೋನ್, ಇದೆಲ್ಲ ಎಕ್ಸ್ಪೆನ್ಸಸ್, ಎಲ್ಲ ಎಕ್ಸ್ಪೆನ್ಸಸ್ನು ಕೂಡ ನಾವು ಮೈನಸ್ ಮಾಡಲೇಬೇಕು. ಸೊ ಎಲ್ಲ ಎಕ್ಸ್ಪೆನ್ಸಸ್ಸು ಮೈನಸ್ ಮಾಡಿದಾಗ ನಮ್ಗೆ ಏನು ಆನ್ಸರ್ ಸಿಗುತ್ತೋ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕು ಅಂದರೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದು ಡಾಕ್ಟರ್ ರಿಲೇಟೆಡ್ ಇಷ್ಟು ಕೂಡ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಆಗಿರುತ್ತೆ. ಸೊ ಎಕ್ಸ್ಪೆನ್ಸಸ್ನ ಇನ್ಕಮ್ಸ್ನ ನಾವು ಈ ರೀತಿ ಕ್ಲಾಸಿಫೈ ಮಾಡ್ತೀವಿ.
ಇನ್ಕಮ್ನ ಅಂದರೆ ನೀವು ಡೈರೆಕ್ಟಾಗಿ ಬರೀತೀರಾ, ಬಟ್ ಎಕ್ಸ್ಪೆಂಡಿಚರ್ಸ್ ಅಥವಾ ಎಕ್ಸ್ಪೆನ್ಸಸ್ ಆದರೆ ಏನು ಮಾಡ್ತೀರಾ ಅಂದರೆ ಪರ್ಸೆಂಟೇಜ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಮೋಟರ್ ಕಾರ್ಗಾಗಿರ್ಬೋದು, ಕಂಪ್ಯೂಟರ್ಗಾಗಿರ್ಬೋದು, ಬುಕ್ಸ್ಗಾಗಿರ್ಬೋದು, ಇದಕ್ಕೆಲ್ಲ ಒಂದೊಂದು ಪರ್ಸೆಂಟೇಜ್ ಇರುತ್ತೆ. ಆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಔಟರ್ ಕಾಲಮ್ಗೆ ಅಮೌಂಟ್ ಹಾಕಬೇಕಾಗುತ್ತೆ. ಸೊ ಇಲ್ಲಿಗೆ ಒಂದು ಫಾರ್ಮೇಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.